ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪವನ ಹರೀಶ್ ಯೂಟ್ಯೂಬ್ ಚಾನಲ್. ಈಗಾಗಲೇ ನೀವೆಲ್ಲರೂ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿರ್ತೀರ. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಏನು ಫಂಕ್ಷನು ಅಂತ. ಸೊ ಆ ಫಂಕ್ಷನ್ಗೆ ನಾವು ಮನೇಲಿ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಸೊ ಫಸ್ಟಿಗೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದು ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಎಳ್ಳು, ಬೆಲ್ಲ ಮತ್ತು ಪೀನಟ್ ಮತ್ತು ಹುರ್ಗಡ್ಲೆ, ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಒಂದು ಫ್ಯಾನಲ್ಲಿ. ಎಳ್ಳು ಮತ್ತು ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ಸ್ವಲ್ಪ ಮೈಲ್ಡಾಗಿ ನಾವು ರೋಸ್ಟ್ ಮಾಡ್ಕೊಬೇಕು. ಜಾಸ್ತಿ ರೋಸ್ಟ್ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಸೊ ಈ ಮೂರನ್ನು ನಾವು ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ. ಇವಾಗ ಮತ್ತು ಬೆಲ್ಲ ಮತ್ತು ನೀರನ್ನು ಆ್ಯಡ್ ಮಾಡಿ ಪಾಕ ರೆಡಿ ಮಾಡ್ಕೊಂಡು, ಪಾಕ ಮಾಡ್ಕೋಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಚೆಕ್ ಮಾಡ್ತಾನೆ ಇರಬೇಕು ಆವಾಗ. ಆಮೇಲೆ ಒಂದು ವಿಷಯ ಹೇಳೋದು ಮತ್ತೆ, ಇಲ್ಲಿ ನಾನು ಮತ್ತು ನಮ್ಮ ಇಬ್ಬರು ಸೇರಿಕೊಂಡು ಮಾಡ್ತಾ ಇರೋದು. ಜಸ್ಟ್ ನಾನು ಹೆಲ್ಪ್ ಮಾಡ್ತಿದ್ದೀನಿ, ಅವರು ಪಾಕನ ಮಿಕ್ಸ್ ಮಾಡಿಕೊಂಡು ಮಾಡ್ತಿದ್ದಾರೆ. ಸೊ ನಮಗೆ ಪಾಕ ತೆಗಿಯೋಕ್ಕೆ ಎಲ್ಲ ಬರೋದಿಲ್ಲ. ಒನ್ ಟೈಮ್ ಟ್ರೈ ಮಾಡಿ ಎಲ್ಲ ವೇಸ್ಟ್ ಆಯಿತು. ಸೊ ಅದಕ್ಕೆ ನಾನು ಸೊ ಪಾಕ ಎಲ್ಲನೂ ನಮ್ಮ ಅತ್ತೆಯವರು ಮಾಡಿಕೊಡ್ತಾರೆ. ಸೊ ನಾನು ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಕ ರೆಡಿ ಆಗೋಷ್ಟರಲ್ಲಿ ನಾವು ಒಂದು ದೊಡ್ಡ ಬೌಲ್ ಥರ ತೊಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪನ ನಾವು ಫುಲ್ಲು ಬೌಲ್ ಇದೆಯಲ್ಲ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ತುಪ್ಪ ಸ್ಪ್ರೆಡ್ ಮಾಡಿರ್ತೀವಲ್ಲ ಆ ಬೌಲಿಗೆ ನಾವು ಏನೇನು ಹುರ್ಕೊಂಡಿದ್ದೀವೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಮೊದಲಿಗೆ ಎಳ್ಳು ಮತ್ತು ಕಡಲೆ ಬೀಜ ಜೊತೆಗೆ ಹುರ್ಗಡ್ಲೆನೂ ಹಾಕ್ಕೊಂಡು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಸೈಡಿಗೆ ಇಟ್ಕೊಂಡು ನಾವು ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀವಲ್ಲ ಅದನ್ನು ನಾವು ಮಿಕ್ಸ್ ಮಾಡ್ತಾ ಆಗಾಗ ಚೆಕ್ ಮಾಡ್ಕೊತಾ ಇರಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ಬೆಲ್ಲದ ಪಾಕ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ. ಒಂದು ಬೌಲಲ್ಲಿ ವಾಟರ್ ಇಟ್ಕೊಂಡು ಸೊ ಪಾಕನ ಮಿಕ್ಸ್ ಮಾಡ್ತಾ ಅದು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ವಾಟ್ರಲ್ಲಿ ನಾವು ಒಂದು ಡ್ರಾಪ್ ಬಿಟ್ಟು ನೋಡಬೇಕು. ನೋಡಿ, ಈ ಥರ ಬಬಲ್ ಟೈಪ್ ಬರ್ತಾ ಇದ್ದರೆ ಪಾಕ ಬರ್ತಾ ಇದೆ ಅಂತ ಅರ್ಥ. ಸೊ ಅವಾಗ ನಾವು ತೊಗೊಂಡಿರೋ ಬೌಲಲ್ಲಿ 2 ಡ್ರಾಪ್ಸ್ ಹಾಕಿ ನೋಡಿ ಚೆಕ್ ಮಾಡಬೇಕು. ಆಲ್ಮೋಸ್ಟ್ ಪಾಕ ರೆಡಿ ಆಯಿತು. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಬೌಲಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ವ, ಆ ಬೌಲ್ಗೆ ನಾವು ಪಾಕನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಯಾರ್ಯಾರು ನನ್ನ ವ್ಲಾಗ್ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ಫುಲ್ಲು ನೋಡಿ, ಮತ್ತು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನೀವು ಲಡ್ಡುನ ಮಾಡ್ಕೊಳ್ಬೋದು. ಸ್ಕ್ವೇರ್ ಟೈಪ್ ಆಗಲಿ, ಇಲ್ಲಾಂದರೆ ರೌಂಡ್ ಶೇಪ್ ಆಗಲಿ, ಇಲ್ಲಾಂದರೆ ಡೈಮಂಡ್ ಶೇಪ್ ಆಗಲಿ, ಯಾವ ಶೇಪ್ ಆದರೂ ಓಕೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ನಾವಿಲ್ಲಿ ಸೀಮಂತ ಫಂಕ್ಷನ್ಗೆ ಇಡಬೇಕು ಅಂತ ನಾವು ರೌಂಡ್ ಶೇಪಿಗೆ ಮಾಡ್ಕೋತಾ ಇದ್ದೀವಿ. ಈ ಲಡ್ಡು ತುಂಬ ಹೆಲ್ದಿ ಕೂಡ ಮತ್ತು ಟೇಸ್ಟಿನೂ ಕೂಡ. ಸೊ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಒಂಥರ ಇದು ಪ್ರೋಟೀನ್ ಲಡ್ಡು ಥರನೇ ಆಗುತ್ತೆ. ನಮ್ಗೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ನಾವು ಔಟ್ಸೈಡಿಂದ ತೊಗೊಂಬಂದು ತಿನ್ನೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಈ ವಿಡಿಯೋದಲ್ಲಿ ನೋಡಿ ನನ್ನ ಹಸ್ಬೆಂಡು ಮತ್ತು ನನ್ನ ಇಬ್ಬರೂ ಸೇರಿ ಲಡ್ಡು ಮಾಡ್ತಿದ್ದಾರೆ. ತುಂಬ ಬಿಸಿ ಇರುತ್ತಲ್ಲ, ಸೊ ನಮ್ಮ ಕೈಗಳಲ್ಲೆಲ್ಲ ಬಿಸಿ ತಡೆಯೋಕ್ಕಾಗೋದಿಲ್ಲ ಅಂತ ನಾನು ನಮ್ಮ ಇಬ್ಬರು ನಮ್ಮ ಹಸ್ಬೆಂಡ್ ಹೆಲ್ಪ್ ತೊಗೊಂಡ್ವಿ. ಸೊ ಇದನ್ನು ನೀವು ಎಳ್ಳುಂಡೆ ಅನ್ಬೋದು ಮತ್ತು ಕಡಲೆ ಬೀಜ ಉಂಡೆ ಅಂತಲೂ ಹೇಳ್ಬೋದು. ನಿಮ್ಮ ಕಡೆ ನೀವು ಇದನ್ನು ಏನು ಉಂಡೆ ಅಂತ ಕರಿತೀರಾ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಸ್ವಲ್ಪ ಪಾಕ ಉಳಿದಿತ್ತು. ಸೊ ಆ ಪಾಕನ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಕಡಲೆಪುರಿ ಇತ್ತು ಮನೇಲಿ. ಸೊ ಆ ಕಡಲೆಪುರಿನ ಹಾಕಿ ನಮ್ಮತ್ತೆ ಕಡಲೆಪುರಿ ಉಂಡೆ ಮಾಡಿದ್ರು. ನೋಡಿ, ನಾವು 1 ಟೈಮ್ ಮಾಡ್ಕೊಂಡಿರೋ ಬೆಲ್ಲದ ಪಾಕದಲ್ಲಿ ನಾವು
2 ರೆಸಿಪೀಸ್ ಮಾಡ್ಕೊಂಡು. ಸೊ ಅಲ್ಲಿಗೆ ನಾವು 2 ಥರ ಲಡ್ಡುನ ಪ್ರಿಪೇರ್ ಮಾಡಿಕೊಂಡ್ವಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಬಟ್ ಸಬ್ಸ್ಕ್ರೈಬ್ ಆಗದೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನಾದರೂ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಮತ್ತು ಪಳ ಅಂತ ಹೊಳಿತಿದೆ. ಅದಾದಮೇಲೆ ನಾವು ನೆಕ್ಸ್ಟ್ ರೆಸಿಪಿ ಏನು ಮಾಡಿದ್ವಿ ಅಂತಂದರೆ ರವೆ ಉಂಡೆ ಮತ್ತು ರವೆ ಲಡ್ಡು ಅಂತಲೂ ಹೇಳ್ತಾರೆ. ರವೆ ಲಡ್ಡುಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ರವೆ, ದ್ರಾಕ್ಷಿ, ಗೋಡಂಬಿ ಮತ್ತು ಸಕ್ಕರೆ. ಇದನ್ನೆಲ್ಲನೂ ನಾವು ತುಪ್ಪದಲ್ಲಿ ಹುರ್ಕೋಬೇಕು. ಆಲ್ರೆಡಿ ನಾನು ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಶುಗರನ್ನು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಹಾಲನ್ನ ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕು. ಈಗ ರವೆ ಉಂಡೆ ರೆಡಿ ಆಯಿತು. ಇಲ್ಲಿ ರವೆ ಉಂಡೆನ 3 ಜನ ಮಾಡ್ತಿದ್ದಾರೆ. ಅದು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್, ಅಕ್ಕ ತಂಗಿರು. ಮತ್ತು ನೆಕ್ಸ್ಟ್ ರೆಸಿಪಿ ಏನಂದರೆ ಕರ್ಜಿಕಾಯಿ. ಅದನ್ನು ನಾನೇ ಪ್ರಿಪೇರ್ ಮಾಡಿದೆ. ಬಟ್ ಪ್ರೊಸೀಜರ್ಸ್ ಏನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಮತ್ತು ನಾನು ಲಡ್ಡು ಪ್ರಿಪೇರ್ ಮಾಡಿದ್ದೆ, ಮೋತಿಚೂರು ಲಡ್ಡು. ಸೊ ಅದನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೊ ಇದಾಗಿತ್ತು ನಾವು ಫಂಕ್ಷನ್ಗೆ ಪ್ರಿಪೇರ್ ಮಾಡ್ಕೊಂಡಿರೋ ರೆಸಿಪೀಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.